ವಯಸ್ಕರ ಬುದ್ಧಿಮತ್ತೆ ಪರೀಕ್ಷೆ ಅಥವಾ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್ ವಾಸ್ ಡಿವೈಸ್ಡ್ ಬೈ ಡೇವಿಡ್ ವೆಸ್ಲರ್. ಇದನ್ನು ವಯಸ್ಕರ ಬುದ್ಧಿಮತ್ತೆ ಪರೀಕ್ಷೆ ಅಥವಾ ಅಡಲ್ಟ್ ಬುದ್ಧಿಮತ್ತೆ ಸ್ಕೇಲ್ ಅಂತ ಕೂಡ ನಾವು ಕರಿತೀವಿ. ದ ಕ್ಯಾಟಗರೀಸ್ ಆಫ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ವೇರ್ ಟು. ಫಸ್ಟ್ ಒನ್ನು ಫ್ಯಾಕ್ಟರ್ ಥಿಯರೀಸ್ ಅಂತ ಬರುತ್ತೆ. ಎರಡನೇದು ಕಾಗ್ನಿಟಿವ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್. ಓಕೆ, ಫ್ಯಾಕ್ಟರ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ನಲ್ಲಿ 7 ಪ್ರಕಾರಗಳು ಬರುತ್ತೆ. ಯುನಿಟರಿ, ಎನಾರ್ಕಿಕ್, ಸ್ಪಿಯರ್ಮನ್ಸ್ 2 ಫ್ಯಾಕ್ಟರ್ ಥಿಯರಿ, ಗ್ರೂಪ್ ಫ್ಯಾಕ್ಟರ್ ಥಿಯರಿ, ಸ್ಯಾಂಪ್ಲಿಂಗ್ ಥಿಯರಿ, ವೆರ್ನನ್ಸ್ ಹೈರಾರ್ಕಿಕಲ್ ಥಿಯರಿ ಆ್ಯಂಡ್ ಗಿಲ್ಫೋರ್ಡ್ಸ್ ಥಿಯರಿ ಆಫ್ ಇಂಟೆಲೆಕ್ಟ್. ಮತ್ತು ಕಾಗ್ನಿಟಿವ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ನಲ್ಲಿ 5 ಪ್ರಕಾರಗಳು ಬರುತ್ತೆ. ಕ್ಯಾಟಲ್ ಆ್ಯಂಡ್ ಹಾರ್ನ್ಸ್ ಥಿಯರಿ, ಜೆನ್ಸನ್ಸ್ ಥಿಯರಿ, ಕ್ಯಾಂಪಿಯನ್ ಆ್ಯಂಡ್ ಬ್ರೌನ್ಸ್ ಥಿಯರಿ, ಸ್ಟರ್ನ್ಬರ್ಗ್ಸ್ ಥಿಯರಿ ಆ್ಯಂಡ್ ಗಾರ್ಡನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಓಕೆ, ಸೊ IQ ಅಂದರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ chronological ಏಜ್ ಇಂಟು 100. ಇಟ್ ವಾಸ್ ಪ್ರಪೋನೆಂಟೆಡ್ ಬೈ ರಿವೈಸ್ಡ್ ಸ್ಟ್ಯಾನ್ಫೋರ್ಡ್ ಬಿನೆಟ್ ಸ್ಕೇಲ್. The concept of mental age was introduced by the psychologist named Binet-simon. Okay, so Binet-simon ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. Fluid and crystallized intelligence theory was developed by two psychologists named Cattell and Horn. ಇವರು ಫ್ಲೂಯಿಡ್ ಆ್ಯಂಡ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಥಿಯರಿನ ಡೆವಲಪ್ ಮಾಡಿದರು. ನೆಕ್ಸ್ಟ್ ಬರೋದಾದರೆ ದ ಫ್ಯಾಕ್ಟರ್ G. ಇನ್ ಸ್ಪಿಯರ್ಮನ್ಸ್ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಥಿಯರಿ ಸ್ಟ್ಯಾಂಡ್ಸ್ ಫಾರ್ ಜನರಲ್ ಇಂಟೆಲಿಜೆನ್ಸ್. ಎಸ್ ಫ್ಯಾಕ್ಟರ್ ಅಂತ ಬಂದರೆ ಸ್ಪೆಸಿಫಿಕ್ ಇಂಟೆಲಿಜೆನ್ಸ್. ಓಕೆ, ದ ಎಂಡ್ ಸ್ಟೇಜ್ ಆಫ್ ಅ ಚೈಲ್ಡ್ ಪೊಸೆಸಿಂಗ್ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಈಸ್ ಸರ್ಜನ್. ಸೊ ಇದನ್ನು ನಾವು CTET ನವಂಬರ್ 2012ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದ ಸ್ಟೇಟ್ಮೆಂಟ್ ಮೆಜಾರಿಟಿ ಆಫ್ ಪೀಪಲ್ ಆರ್ ಆವ್ರೇಜ್, ಅ ಫ್ಯೂ ವೆರಿ ಬ್ರೈಟ್ ಆ್ಯಂಡ್ ಅ ಫ್ಯೂ ವೆರಿ ಡಲ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್. ಇದನ್ನು ಕೂಡ CTET ನಲ್ಲಿ ಕೇಳಿದಂಥ ಪ್ರಶ್ನೆ ಇದು.